ಹಲೋ ಎವ್ರಿವನ್. ಸ್ಫೂರ್ತಿ ನವೋದಯ ತರಬೇತಿ ಕೇಂದ್ರ ಕಂಪ್ಲೀಟ್. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ನಮ್ಮ ತರಬೇತಿ ಕೇಂದ್ರದಲ್ಲಿ ಸ್ಫೂರ್ತಿ ಜೀನಿಯಸ್ ಅವಾರ್ಡ್ ಎಕ್ಸಾಮ್ ನಡೆಸಲಾಗುತ್ತಿದೆ. ಈ ಒಂದು ಪರೀಕ್ಷೆಯಲ್ಲಿ ಒಟ್ಟು 50 ಅಂಕಗಳಿವೆ. ಕನ್ನಡಕ್ಕೆ 15, ಗಣಿತಕ್ಕೆ 15, ಇಂಗ್ಲಿಷ್ 10, IQ ಮತ್ತು GK ಸೇರಿ 10 ಅಂಕಗಳು. ಸೊ ಒಟ್ಟು 50 ಅಂಕಗಳು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗಣಿತಕ್ಕೆ ಸಂಬಂಧಿಸಿದ ಇಂಗ್ಲಿಷ್ ಮಾಧ್ಯಮದಲ್ಲಿ ಸಂಭವನೀಯ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಮೊದಲನೇ ಪ್ರಶ್ನೆ ನೋಡೋಣ. What is the difference of the place value of 9 in the number 1,69,492? ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ, ಈ ಒಂದು ಸಂಖ್ಯೆಯ 9ರ ಸ್ಥಾನ ಬೆಲೆಗಳ ವ್ಯತ್ಯಾಸ. ಫಸ್ಟ್ ಆ ಸಂಖ್ಯೆಯನ್ನು ಬರ್ಕೊಳ್ಳೋಣ. So in this number there are two nines. One is at the place value of 1000 and another one is at the place value of 90. So ಇವೆರಡರ ವ್ಯತ್ಯಾಸವನ್ನು ನಾವು ಕಂಡುಹಿಡಿಯಬೇಕು. 0 ಒಳಗಡೆ 0 ಹೋದ್ರೆ 0, 10ರಲ್ಲಿ 9 ಹೋದ್ರೆ 1, 9, 8. So the answer is 8,910. So the next question, if the cost of 5 books is Rs 175, then the cost of such 9 books. Question ಏನು ಕೇಳಿದಾರೆ ಅಂದ್ರೆ, 5 ಪುಸ್ತಕಗಳ ಬೆಲೆ 175. The cost of 5 books is 175. So then the cost of 9 books ಅಂತಂದ್ರೆ 9 ಪುಸ್ತಕಗಳ ಬೆಲೆ ಎಷ್ಟು? ಮೊದಲಿಗೆ ಏನು ಬರ್ಕೊಳ್ಳೋಣ ನಾವು? 5 books ಎಷ್ಟಿದೆ? 175. ಕಾಸ್ಟ್ ಆಫ್ ಸಚ್ 9 ಬುಕ್ಸ್, ಈ ತರದ ಪುಸ್ತಕಗಳನ್ನೇ ಕೇಳಿದಾರೆ ಅವರು. ಅಂದ್ರೆ 9 ಪುಸ್ತಕಗಳು ಬೆಲೆ ಎಷ್ಟು? ಸೊ ವಿ ಸಾಲ್ವ್ ದಿಸ್ ಪ್ರಾಬ್ಲಮ್ ವಿತ್ ದ ಹೆಲ್ಪ್ ಆಫ್ ಯೂನಿಟರಿ ಮೆಥಡ್. ಸೊ ವಾಟ್ ಈಸ್ ಯೂನಿಟರಿ ಮೆಥಡ್? ಕಾಸ್ಟ್ ಮಲ್ಟಿಪ್ಲೈ. ವಿ ಹ್ಯಾವ್ ಟು ಕಾಸ್ಟ್ ಮಲ್ಟಿಪ್ಲೈ ಈಚ್ ನಂಬರ್ಸ್. 9:175 divided by 5. 5 ones are 5 3s are 15, 5 5s are 25. So we have to multiply 9 with 35. 9 5s are 45, 4 carry. 9 3s are 27, 27 plus 1, 31. So the answer is 315 and the option D is the right answer. So we have to tick out this option and we have to fill the same option number in OMR sheet. So ಈ ಒಂದು ಪ್ರಶ್ನೆಯ ಉತ್ತರ ಡಿ ಆಗಿದೆ. ನಾವು ಈ ಒಂದು ಉತ್ತರನ OMR ನಲ್ಲೂ ಕೂಡ ಡಿ ಆಪ್ಷನ್ ಗೆ ಶೇಡ್ ಮಾಡಬೇಕು. ಮೂರನೇ ಪ್ರಶ್ನೆ ನೋಡ್ರಿ. A person buys a scooter for Rs 45,000 and he sells to another person for 51,000. Then what is the profit? ಏನ್ ಕೇಳಿದಾರೆ ಅಂದ್ರೆ, ಒಬ್ಬ ವ್ಯಕ್ತಿ ಒಂದು ಸ್ಕೂಟರ್ ಅನ್ನ 45,000 ರೂಪಾಯಿಗೆ ಕೊಂಡು 51,000 ರೂಪಾಯಿಗೆ ಮಾರಿದ್ರೆ ಅವನಿಗಾದ ಲಾಭ. ಸೊ ಪ್ರಾಫಿಟ್ ಅಂದ್ರೆ ಇಲ್ಲಿ ಲಾಭ. ಈ ಒಂದು ಪ್ರಶ್ನೆ ಲಾಭ ಮತ್ತು ಹಾನಿ ಚಾಪ್ಟರ್ ಇಂದ ಚೂಸ್ ಮಾಡಿದೆ. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್, scooter for 45,000 buy. So the buy means here is cost price, that is 45,000, and he sells for Rs 51,000, that is selling price. We just have to differentiate between these two numbers, then we get profit. So we have to differentiate between the selling price and the cost price to find out profit. So what is profit? It is difference between selling price and cost price. So selling price is 51,000, cost price is 45,000. 51,000 minus
45,000. 3 zeros. 51 minus 45, that is 6. So 6,000 is the answer, and option C is the right answer. We have to shade C option in OMR. So ನಾವು 6,000 ಅನ್ನೋ ಒಂದು ಆಪ್ಷನ್ ಸಿ ಅಲ್ಲಿದೆ. ಸಿ ನ ನಾವು ಶೇಡ್ ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಶೇಡ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್, fourth question. If the perimeter of a rectangular is 84 meter and length is 24 meter, what is its width? ಇಲ್ಲಿ ಪೆರಿಮೀಟರ್ ಕೇಳಿದಾರ. ಪೆರಿಮೀಟರ್ ಕೊಟ್ಟಾರ ಎಷ್ಟು 84 meter and length is 24 meter. Width question ಕೇಳಿದಾರ. width ಏನಂತ ಕೇಳಿದಾರ. We have to write down the given information below, that is perimeter 84 meter and length, that is 24 meter, and width question mark. So we know the formula of perimeter, that is two into length plus width. So perimeter, that is 84 meter, 2 length is 24 plus width we don't know, that's why we write it as x. So ನಮಗೆ ಪೆರಿಮೀಟರ್ ಕೊಟ್ಟಿದ್ದಾರೆ ಅವರು 84 ಮೀಟರ್ ಅಂತ. ಸೊ ಎರಡು ಯಾಕೆ ಎರಡು ಅಂತಂದ್ರೆ, ಒಂದು ರೆಕ್ಟ್ಯಾಂಗಲ್ ಒಳಗಡೆ ಎರಡು ಅಭಿಮುಖಗಳಿರುತ್ತೆ. ಸೊ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಇದು ಎರಡು ಅಪೋಸಿಟ್ ಸೈಡ್ಸ್, ಮತ್ತೆ ಮೇಲೆ ಇರೋದು ಇವೆರಡು ಅಪೋಸಿಟ್ ಸೈಡ್ಸ್. ಯಾವಾಗಲೂ ಅಭಿಮುಖಗಳು ಸಮನಾಗಿರ್ತವೆ. ಯಾವ್ದ್ರಲ್ಲಿ? ರೆಕ್ಟ್ಯಾಂಗಲ್ ಅಲ್ಲಿ. ಸೊ ಅದಕ್ಕೆ ನಾವು ಎರಡನ್ನ ತಗೋಬೇಕು. ಎರಡು ಲೆಂತ್, ಎರಡು ವಿಡ್ತ್. ಸೊ ನಮಗೆ ವಿಡ್ತ್ ಗೊತ್ತಿಲ್ಲ, ಎಕ್ಸ್ ಅಂತ ಬರ್ಕೊಳ್ಳೋಣ. 84 is equals to 2 into 24, that is 48 plus 2 into x, 2x. ನೆಕ್ಸ್ಟ್ ಇಲ್ಲಿ ಪ್ಲೇಸ್ ಇಲ್ಲಿ ಆ ಕಡೆ ಬರೀತೀನಿ. (84) is equals to 48 plus 2x. ಈ 48 ಈ ಕಡೆ ತಗೋಬೇಕು. 84 minus 48 is equals to 2x. 84 minus 48, 14 minus 8, that is 6. 8 minus 5, that is 3, is equals to 2x. ಈ x ಅಲ್ಲೇ ಇದ್ದು 36 divided by 2 ಆಗುತ್ತೆ. x is equals to 2 1s 2 1s 2, 2 8s 16, 18. ಸೊ x ಅಂತಂದ್ರೆ ಏನಂತ ತಂದ್ಕೊಟ್ಟಿವಿ ನಾವು? ವಿಡ್ತ್. 18 ಅಂದ್ರೆ 18 ಮೀಟರ್ ಆಗುತ್ತೆ. ಸೊ ಆನ್ಸರ್ ಆಪ್ಷನ್ ಡಿ. ಸೊ ವಿಡ್ತ್ ನಮಗೆ 18 ಮೀಟರ್ ಸಿಗುತ್ತೆ. ನಿಮಗೆ ನೀವು ಮಾಡಿರೋ ಒಂದು ಲೆಕ್ಕ ಡೌಟ್ ಇದೆ ಅಂತಂದ್ರೆ ಇವೆರಡನ್ನು ಕೂಡಿಸ್ರಿ. ಇಲ್ಲಿ ಪೆರಿಮೀಟರ್ ಒಳಗಡೆ ಅದನ್ನ ಎರಡನ್ನು ಸಬ್ಸ್ಟಿಟ್ಯೂಟ್ ಮಾಡ್ರಿ. 24 plus 18 multiplies with 2. ಎರಡನ್ನು ಕೂಡಿಸ್ರಿ. 2 ಇಂಟು 8 4 12, 2 3 plus 1 4, 2 2 4, 2 4 8. ಸೊ 84 ಬಂತು. 84 ಮೀಟರ್ ಇದು ಪೆರಿಮೀಟರ್. ಹಂಗಂದ್ರೆ ನೀವು ಮಾಡಿರೋ ಒಂದು ಲೆಕ್ಕ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಕ್ವಶನ್, ಸಾಲ್ವ್ ದ ಇಕ್ವೇಶನ್. ಇಲ್ಲೊಂದು ಇಕ್ವೇಶನ್ ಕೊಟ್ಟಿದ್ದಾರೆ ಅವರು. ಈ ಒಂದು ಇಕ್ವೇಶನ್ ನ ಸಾಲ್ವ್ ಮಾಡಬೇಕು. ಈ ಒಂದು ಪ್ರಶ್ನೆ ಈ ತರ ಬಂದಾಗ ಬಹಳ ಜನ ಅವಸರ ಮಾಡಿ ಇಲ್ಲಿ 0 ಇದೆ, ಅದಕ್ಕೆ ಇಂಟು ಇದೆ, ಯಾವುದೇ ಒಂದು ಪ್ರಶ್ನೆ 0 ಇಂದ ಮಲ್ಟಿಪ್ಲೈ ಆದ್ರೆ ಅದು 0 ಇರುತ್ತಂತ ಸಡನ್ ಆಗಿ ಆಪ್ಷನ್ 1ಕ್ಕೆ ಹಾಕ್ಬಿಡ್ತೇವೆ. ಸೊ ಯಾವಾಗ್ಲೂ ಆ ತರ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಲ್ಲಿ ನಡ್ಬೇಕು 0 ಅಂತ ಐತಿ, ಮಿಡಲ್ ಅಲ್ಲಿ ಮೈನಸ್ ಐತಿ. ಆ ಮೈನಸ್ ನ ನೆಗ್ಲೆಕ್ಟ್ ಮಾಡ್ಬಾರ್ದು ಯಾವಾಗ್ಲೂ. ಸಾಲ್ವ್ ಮಾಡಕ್ ಟ್ರೈ ಮಾಡಿ. 10 into 1 minus 10 into 0. ಈ 10 into 1 ಮಾಡಿದ್ರೆ 10 ಬರುತ್ತೆ, ಮೈನಸ್ 10 into 0. Anything that multiplies with 0 becomes 0. 10 minus 0, 10. And the answer is option C. Next question. ಆರನೇ ಪ್ರಶ್ನೆ.
There are 763 chocolates in 7 boxes of chocolates. So the number of chocolates in each box is. So total 763 ಚಾಕ್ಲೇಟ್ ಅದಾವ ಎಷ್ಟರೊಳಗಡೆ 7 ಬಾಕ್ಸಸ್. ಇನ್ನೊಂದು ನೋಡ್ರಿ ಇಲ್ಲಿ ನೀವು ಓದ್ಬೇಕಾದ್ರೆ ಇದನ್ನ ನಂಬರ್ ಒಳಗಡೆ ಕೊಟ್ಟಿಲ್ಲ ಅವರು, ವರ್ಡ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ಮಿಸ್ ಮಾಡ್ಕೋಬಾರ್ದು. 7 ಅಂದ್ರೆ ಸೊ ಟೋಟಲ್ 7 ಬಾಕ್ಸ್ ಅಲ್ಲಿ 763 ಚಾಕ್ಲೇಟ್ಸ್ ಅದಾವ. ಅವ್ರು ಕೇಳಿರೋದೇನು ಈಚ್ ಬಾಕ್ಸ್ ಅಂದ್ರೆ ಒಂದ್ ಬಾಕ್ಸ್ ಒಳಗಡೆ ಎಷ್ಟಿರುತ್ತೆ. ಇನ್ನೊಂದು ಮೂಲಮಾನಗಳ ಎರಡನ್ನು ಒಂದೇ ಕಡೆ ಬರ್ಕೋಬೇಕು. ಇಲ್ಲಿ ಬಾಕ್ಸ್ ಇದೆ, ಕೆಳಗಡೆ ಬಾಕ್ಸ್ ಬರಬೇಕು. ಇಲ್ಲಿ ಚಾಕ್ಲೇಟ್ ಇದ್ರೆ ಕೆಳಗಡೆ ಕೂಡ ಚಾಕ್ಲೇಟ್ ಬರುತ್ತೆ. ಸೊ ದಿಸ್ ಆಲ್ಸೋ ಫಾಲ್ಸ್ ಇನ್ unitary method. We have to solve this question with help of unitary method. 763 divided by 7, that is 7 ones are 7. 6 is smaller than 7, so we take it 0. So this 7 nines are 63. So 109 chocolates in one box, and the option is A is the right answer. 7th question. Next question, 7th one. Fractional form of 12.8. ಏನು ಕೇಳಿದಾರೆ ಅವರು? 12.8 ಇದು ಯಾವ ಫಾರ್ಮ್ ಒಳಗಡೆ ಐತಂದ್ರೆ ಡೆಸಿಮಲ್ ಫಾರ್ಮ್ ಒಳಗಡೆ ಐತಿ. ಸೊ ನಾವ್ ಇದನ್ನ ಫ್ರಾಕ್ಷನಲ್ ಫಾರ್ಮ್ ಒಳಗಡೆ ಬರೀಬೇಕು. ಇದು ದಶಮಾಂಶ ರೂಪದೊಳಗಡೆ ಐತಿ. ಕನ್ನಡದೊಳಗಡೆ ಇದಕ್ಕೆ ದಶಮಾಂಶ ರೂಪ ಅಂತ ಕರಿತೀವಿ. ಅದನ್ನ ಭಿನ್ನ ರಾಶಿ ರೂಪದಲ್ಲಿ ಬರೀಬೇಕು. ಅಂಶ ಮತ್ತು ಛೇದ ಇರಬೇಕು. ನಾಮಿನೇಟರ್ ಡಿನಾಮಿನೇಟರ್ ಅಂತ ಇರುತ್ತೆ. ಸೊ ಇಲ್ಲಿ 12.8 ಇದನ್ನ ಫ್ರಾಕ್ಷನಲ್ ಫಾರ್ಮ್ ಕನ್ವರ್ಟ್ ಮಾಡ್ಬೇಕಂದ್ರೆ ಡೆಸಿಮಲ್ ಪಾಯಿಂಟ್ ಯಾವ ಪ್ಲೇಸ್ ಒಳಗಡೆ ಐತೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಒಂದು ಪ್ಲೇಸ್ ಆದ್ಮೇಲೆ ಇದೆ ಅಂತಂದ್ರೆ ಒಂದು ಬರ್ಕೋಬೇಕು. ಆ ಒಂದು ಪಾಯಿಂಟ್ ಎಷ್ಟು ಸ್ಥಾನದ ಐತೆ ಅಂತಂದ್ರೆ ಒಂದು ಸ್ಥಾನ, ಹಾಗಾಗಿ ಅದನ್ನ ಒಂದು ಸ್ಥಾನ 0 ಬರ್ಕೋಬೇಕು. ಆಗ ಆ ಡೆಸಿಮಲ್ ಪಾಯಿಂಟ್ ಹೋಗ್ಬಿಡುತ್ತೆ. ಈಗ 128 divided by 10 ಇದು ಫ್ರಾಕ್ಷನಲ್ ಫಾರ್ಮ್ ಆಫ್ 12.8. ಆಪ್ಷನ್ ಅಲ್ಲಿ ಎಲ್ಲಿದೆ? ಆಪ್ಷನ್ ಸಿ. ಇಲ್ಲಿ 12.8 by 10. ಸೊ ನೀವು ಅದನ್ನ ಡೆಸಿಮಲ್ ಅನ್ನ ರಿಮೂವ್ ಮಾಡಿಲ್ಲ ಅಂದ್ರೆ ಅದು ಕೂಡ ಆಪ್ಷನ್ ಐತಿ. ಸೊ ಅದನ್ನ ಯಾರು ಕೂಡ ಮಿಸ್ ಮಾಡ್ಲಾರ್ದೆ ಆಪ್ಷನ್ ಅನ್ನ ಕರೆಕ್ಟ್ ಆಗಿ ಚೂಸ್ ಮಾಡಬೇಕು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 8th one. A worker earns Rs 3010 in 2 weeks, then his daily earnings are. ಕ್ವಶನ್ ಅಲ್ಲಿ ಏನಿದೆ ಅಂದ್ರೆ ಒಬ್ಬ ಕೆಲಸಗಾರ 2 ವಾರಕ್ಕೆ 3010 ರೂಪಾಯಿನ ಗಳಿಸಿದ್ರೆ ಅವನ ಒಂದು ದಿನದ ಕೂಲಿ ಎಷ್ಟು ಅಂತ ಕೇಳಿದ. ಏನ್ ಮಾಡೋಣ ಇಲ್ಲಿ? 2 ವಾರ ಅಂದ್ರೆ 2 weeks. 2 weeks ಅಂದ್ರೆ ಎಷ್ಟು ದಿನ ಆಗುತ್ತೆ? ನಾವು ದಿನಕ್ಕೆ ಕನ್ವರ್ಟ್ ಮಾಡ್ಬೇಕು. ಒಂದು ದಿನಕ್ಕೆ ಅಂದ್ರೆ ಒಂದು ವಾರಕ್ಕೆ 7 ದಿನ. ಸೊ 2 ವಾರ ಅಂದ್ರೆ 7 14, ಟೋಟಲ್ 14 days. 14 daysಗೆ ಅವನು 3010 rupees ಅರ್ನ್ ಮಾಡ್ತಾನೆ. ಹಾಗಾಗಿ ಒಂದು ದಿನಕ್ಕೆ ಎಷ್ಟು? 1 into 3010 divided by 14. ಈ 14 ಟೇಬಲ್ ಬಂದಿಲ್ಲ ಅಂದ್ರೆ 2ರಿಂದ ಕಟ್ತಾ ಹೊಡಿರಿ. 2 7s 2 1s 2, 1 ಉಳಿತು. 2 5s 10, 0, 2 5s 10. Next 1505 divided by 7. 7 3s 7 2s 14, 7 1s 7. Next 7 5s 35. So 215 rupees. ಸೊ ಅವನ ಒಂದು ದಿನದ ಗಳಿಕೆ ಎಷ್ಟು? 215 ರೂಪಾಯಿ. ಆಪ್ಷನ್ ಎಲ್ಲಿದೆ ನೋಡ್ರಿ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಲೆಂತ್ ಆಫ್ ಎ ಸ್ಕ್ವೇರ್ ರೂಮ್ ಈಸ್ 20 centimeter. ಫೈಂಡ್ ಇಟ್ಸ್ ಪೆರಿಮೀಟರ್. ಏನಂದ್ರೆ ಸ್ಕ್ವೇರ್ದು ಲೆಂತ್ 20 centimeter ಇದೆ. ಅದ್ರದ್ದು ಪೆರಿಮೀಟರ್. ಪೆರಿಮೀಟರ್ ಅಂದ್ರೆ ಸುತ್ತಳತೆ. ಕನ್ನಡದೊಳಗಡೆ ಸುತ್ತಳತೆ. ಸೊ
ಸೊ ಫಸ್ಟ್ ಕೊಟ್ಟಿರೋದನ್ನ ಬರ್ಕೋಬೇಕು. ಸೊ ಗಿವನ್ length, that is 20 centimeter, and a square have all sides are equal. So if they gave only one information, that's enough to find out the perimeter. So perimeter formula ಏನು 4 into 20. ಯಾಕಂದ್ರೆ ಚೌಕಕ್ಕೆ 4 ಬಾಹುಗಳು ಇರ್ತವೆ, 4 ಬಾಹುಗಳು ಅಳತೆ ಕೂಡ ಸೇಮ್ ಇರುತ್ತೆ. ಸೊ 4 into 20, that is 80 centimeter. ಸೊ ಆಪ್ಷನ್ ಎಲ್ಲಿದೆ ನೋಡ್ರಿ, ಫಸ್ಟ್ ಆಪ್ಷನ್ ಐತೆ. ಆಪ್ಷನ್ ಎ is the right answer. Next question. The cost of one pair of clothes is Rs 1020, but what is the cost of 15 pair of clothes? ಏನಂದ್ರೆ ಒಂದು ಜೊತೆ ಬಟ್ಟೆ ಬೆಲೆ 1020, 15 ಜೊತೆ ಬಟ್ಟೆ ಬೆಲೆ ಎಷ್ಟು ಅಂತ ಕೇಳಿದಾರೆ ನೋಡಿ. ಗಿವನ್ one pair, that is 1020, and 15 pairs, question mark. We have to cross multiply these two numbers. So 15 into 1020, that is 15 into 0, 0, 15 2s are 30. So next the digit is 0, so we write it as 30 itself, and next 15 ones are 15, 15,300 rupees for 15 pair of clothes. So the answer is option A is the right answer. Thank you.